ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬಾಲು ಭವಾನಿ ವ್ಲಾಗ್ಸ್ ಅಂತ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಹೇಗೆ ಸಪೋರ್ಟ್ ಮಾಡ್ತೀರಾ ನನಗೂ ಮಾಡಿ, ಥ್ಯಾಂಕ್ ಯು. ಆ್ಯಂಡ್ ಇವತ್ತು ನಾವು ರ್ಯಾಂಡಮ್ ಆಗಿ ಕನಕಪುರ ರೋಡ್ ಸೈಡ್ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ರೀಸೆಂಟಾಗಿ ಫ್ರೆಂಡ್ಸ್ ಜೊತೆ ತೋಟ ಮಾಡಿದ್ದಾರೆ. ಅಲ್ಲಿ ಸೋಮನಹಳ್ಳಿಯಿಂದ ಒಳಗೆ ಹೋಗಬೇಕು. ಅಲ್ಲಿ ತೋಟ ಮಾಡಿದ್ದಾರೆ, ನಾನು ನೋಡಿರಲಿಲ್ಲ. ಸೊ ಅದಕ್ಕೆ ಅವತ್ತು ಕರ್ಕೊಂಡು ಹೋಗುವಂತ ಕೇಳಿದ್ದೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಕನಕಪುರ ರೋಡ್ ಸೈಡ್ ಅಂದ್ರೇ ತುಂಬ ನೇಚರೇ. ನನಗಂತೂ ಆ ಸೈಡ್ ಹೋಗ್ಬೇಕಂದ್ರೆ ಯಾವಾಗಲೂ ಇಷ್ಟ ಆಗುತ್ತೆ. ಒಂದು ರೌಂಡ್ ಹೋಗಿ ಬಂದರೆ ರಿಲ್ಯಾಕ್ಸ್ ಆಗುತ್ತೆ. ಸೊ ನೋಡಿ ಹೋಗ್ತಾ ಇರೋ ದಾರಿ ಎಷ್ಟು ಚೆನ್ನಾಗಿದೆ ಅಂತ. ಕೆಲವೊಂದು ಜಾಗಕ್ಕಿಂತ ಹೋಗ್ತಾ ಇರೋ ದಾರಿನೇ ಚೆನ್ನಾಗಿದೆ ಅಂತಾರಲ್ಲ, ಹಾಗೆ ಫುಲ್ ನೇಚರ್. ಕನಕಪುರ ಸೈಡ್ ಹೋದರೆ ಸಾಕು ನೀವು, ಫುಲ್ ನೇಚರೇ ಇರುತ್ತೆ. ನನಗಂತೂ ಅಲ್ಲಿ ಹೋಗ್ಬೇಕಂದ್ರೆ ಸಖತ್ ಇಷ್ಟ ಆಗುತ್ತೆ. ಮತ್ತು ನಾವು ಯಾಕೆ ಹೋಗಿದ್ದು ಇವತ್ತು ಅಂದರೆ, ನನ್ನ ಹಸ್ಬೆಂಡು ತೋಟದಲ್ಲಿ ಶಾಮಂತಿಗೆ ಹಾಕಿದ್ದಾರೆ. ಅದನ್ನು ನಾನು ನೋಡಿರಲಿಲ್ಲ ತೋಟ. ಸೊ ಕರ್ಕೊಂಡು ಹೋಗು ಅಂತ ಕೇಳಿದೆ, ಬಂದಿದ್ದಾರೆ. ಮತ್ತು ಅಲ್ಲೆಲ್ಲ ತೋಟ ನೋಡಿ ನನಗೆ ಖುಷಿ ಆಯಿತು, ಚೆನ್ನಾಗಿತ್ತು. ಮತ್ತು ರ್ಯಾಂಡಮ್ಮಾಗಿ ಜಸ್ಟ್ ವೀಡಿಯೋ ಮಾಡಿಕೊಂಡೆ. ತೋಟ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಇನ್ನೂ ಚಿಕ್ಕ ಚಿಕ್ಕ ಗಿಡಗಳಿತ್ತು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು. ನೆಕ್ಸ್ಟು ನಾವು ನನ್ನ ಹಸ್ಬೆಂಡ್ ಫ್ರೆಂಡ್ ಗೌಜುಗಾಕಿ ಅಂತ ಬರುತ್ತಲ್ಲ, ಅದನ್ನು ತಂದು ಕೊಟ್ಟರು. ಸೊ ಅದು ನಾವು ಅಲ್ಲೇ ಬಾರ್ಬಿಕ್ಯೂ ಥರ ಮಾಡ್ಕೊಂಡ್ವಿ, ಚೆನ್ನಾಗಿತ್ತು ಆ್ಯಕ್ಚುಲಿ. ನನ್ನ ಹಸ್ಬೆಂಡು ಹೋಮೇಡ್ ಫುಲ್ಲು ಅಲ್ಲೇ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಿತ್ಕೊಂಡು, ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಕೊಂಡು, ಮಸಾಲೆ ಎಲ್ಲ ನೀಟಾಗಿ ಅಲ್ಲಿ ಮಾಡಿಕೊಟ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಇದೆಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ, ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಒಲೆಯಲ್ಲಿ. ಬಾರ್ಬಿಕ್ಯೂ ಅಂತ ನಿಮ್ಮ ಭಾಷೆಯಲ್ಲಿ, ನಮ್ಮ ಭಾಷೆಯಲ್ಲಿ ನಾವು ಒಲೆಯಲ್ಲಿ ಈ ಥರ ಮಾಡ್ಕೊತೀವಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿ ಮಾತ್ರ ಇತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಚಿಕನ್ ಆ ಥರ ಎಲ್ಲ ನಾವು ಆವಾಗವಾಗ ಮಾಡ್ಕೊಳ್ತಾ ಇರ್ತೀವಿ. ಈ ಥರ ತೋಟಕ್ಕೆ ಹೋಗಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬ ಟೇಸ್ಟ್ ಇರುತ್ತೆ. ಆ್ಯಂಡ್ ಒಂಥರ ಎಂಜಾಯ್ಮೆಂಟ್ ಇರುತ್ತೆ ಅಲ್ವಾ. ಸೊ ನೋಡಿ ನಾನೇ 2 ತಿಂದುಬಿಟ್ಟೆ, ಸಖತ್ತಾಗಿ ಮಾಡಿಕೊಟ್ಟಿದ್ರು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.